2.5 ವರ್ಷ ತುಂಬಲಿ ಆಮೇಲೆ ನೋಡೋಣ ಅಂದಿದ್ದು ಯಾಕೆ ಹೈಕಮಾಂಡ್. ಈಗಲೂ ಕೂಡ ಹೈಕಮಾಂಡ್ ಹೇಳ್ದಂತೆಯೇ ಕೇಳ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. 2.5 ವರ್ಷ ಇನ್ನೂ ಆಗಬೇಕು, ಆಗಲಿ, ಆದಮೇಲೆ ನೋಡೋಣ, ಇನ್ನೂ ಕೆಲ ದಿನಗಳಿದೆ, ಬಾಕಿ ಇದೆ, ಆ ದಿನಗಳು ಆಗಲಿ, ಹೈಕಮಾಂಡ್ ಏನು ಹೇಳುತ್ತೆ ಕೇಳ್ತೀನಿ ಅಂತ CM ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ನೋಡೋಣ, ಇನ್ನೂ ದಿನಗಳಿದೆ, ಕಾಯಿರಿ ಕಾಯಿರಿ ಅಂತ ಇದ್ದಾರೆ. ಈಗಲೂ ಕೂಡ ಹೈಕಮಾಂಡ್ ಹೇಳಿದಂತೆಯೇ ಕೇಳ್ತೀನಿ, ಆದರೆ 2.5 ವರ್ಷ ಆಗಬೇಕು. ಹೈಕಮಾಂಡ್ 4 ರಿಂದ 5 ತಿಂಗಳು ಹಿಂದೆ ಅಷ್ಟೇ ಸಚಿವ ಸಂಪುಟ ಒಂದು ರಚನೆ ಆಗಬೇಕು, ಅದರ ಬಗ್ಗೆ ಅಂತ ಮಾತನಾಡಿ ಪುನರ್ರಚನೆ ಆಗಬೇಕು ಅಂತ ಹೇಳಿದ್ರಂತೆ. ಹೀಗಾಗಿ 2.5 ವರ್ಷ ತುಂಬಲಿ ಆಮೇಲೆ ನೋಡೋಣ ಅಂತ ನಾನು ಅಂದಿದ್ದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದರಂತೆಯೇ ನಾವು ನಡೆದುಕೊಳ್ತೇವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟದಲ್ಲಿ ಮಾತನಾಡಿದ್ದಾರೆ CM ಸಿದ್ದರಾಮಯ್ಯ ಅವರು. 2.5 ವರ್ಷ ಆಗಲಿ ಆಮೇಲೆ ಸಚಿವ ಸಂಪುಟ ಪುನರ್ರಚನೆ ಮಾಡೋಣ ಅಂತ ನಾನು ಹೇಳಿದ್ದೆ. ಈಗಲೂ ಕೂಡ ಹೈಕಮಾಂಡ್ ಹೇಳಿದಂತೆ ಹೇಳಿದ್ರೆ ಅವರೇನು ನಿರ್ಧಾರ ಮಾಡ್ತಾರೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ನಾವು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ಕೂಡ BJPಯವರು ದುಡ್ಡು ಇಲ್ಲ ಅಂತಾರೆ ನಮ್ಮ ಹತ್ರ. ಯಾಕಂದರೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ದುಡ್ಡಿಲ್ಲ ಅಂತ ಹೇಳ್ತಾರೆ. ದುಡ್ಡು ಇಲ್ಲದೆ ನಾವು ಹೆಂಗೆ ಮಾಡೋಕ್ಕಾಗುತ್ತೆ? ಇಷ್ಟು ದಿನ ಕೆಲಸ ಮಾಡಿದ್ದೀವಲ್ಲ ಅಭಿವೃದ್ಧಿ ಕೆಲಸ, ಅದು ಹೆಂಗೆ ಮಾಡೋಕ್ಕಾಗುತ್ತೆ? BJPಯವರು ಸುಳ್ಳು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ CM ಕಿಡಿಕಾರಿದ್ದಾರೆ BJPಯವರ ಮೇಲೆ. 2.5 ವರ್ಷ ಆಗಲಿ ತುಂಬಲಿ ಆಮೇಲೆ ನೋಡ್ಕೊಳ್ಳೋಣ. ಈ ಒಂದು ಅಧಿಕಾರ ಹಂಚಿಕೆಯ ವಿಚಾರ ಏನಿದೆ, CM ಬದಲಾವಣೆಯ ವಿಚಾರ ಏನಿದೆ, ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಏನಿದೆ, ಈ ಎಲ್ಲ ವಿಚಾರಗಳು ಆಗಬೇಕು ಅಂದರೆ ಕಾಯಿರಿ. ಇನ್ನೂ 2.5 ವರ್ಷ ಇದೆಯಲ್ಲ, ಈಗ 2.5 ವರ್ಷ ಆಗಿದೆ, ಪೂರ್ಣ ಆಗಬೇಕು. ಕೆಲವೊಂದು ದಿನಗಳ ಬಾಕಿ ಏನಿದೆ, ಅದಾದ ಮೇಲೆ ಹೈಕಮಾಂಡ್ ಏನು ಹೇಳುತ್ತೋ ಹಾಗಾದರೆ ಎಲ್ಲೋ ಒಂದು ಕಡೆ ಈ ಮಾತು ಏನು ಹೇಳಿದ್ರಲ್ಲ, ಈ ಒಂದು ಪಾಯಿಂಟ್ ಏನಿದೆ 2.5 ವರ್ಷ ಆಗಲಿ ಅಂತ, ನಿಜಕ್ಕೂ ಕೂಡ ಈ ಮೊದಲೇ ಹೈಕಮಾಂಡ್ ಜೊತೆ ಅಧಿಕಾರಕ್ಕೆ ಅಂದರೆ ಸ್ಥಾಪನೆ ಆದಮೇಲೆ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬಂದಂತಹ ಸಮಯದಲ್ಲಿನೇ ಒಪ್ಪಂದ ಆಗಿತ್ತು ಅನ್ನೋದು ಎಲ್ಲೋ ಒಂದು ಕಡೆ ಇದು ಖಚಿತ ಆಗ್ತಾ ಇದೆ. 2.5 ವರ್ಷ ಆಗಲಿ ಅಂತ ಹೇಳಿದಾರಲ್ಲ, ಆ ಮಾತನ್ನು ಹಿಡ್ಕೊಂಡು ನೋಡೋದಾದರೆ. ಹೀಗಾಗಿ ಅದಾದಮೇಲೆ ನೋಡೋಣ ಹೈಕಮಾಂಡ್ ಏನು ಹೇಳ್ತಾ ಅದಂಗೆ ನಾನು ಕೇಳ್ತೀನಿ ಅಂದರೆ, ಸಿದ್ದರಾಮಯ್ಯ ಕೂಡ ಈಗ ಒಂದು ಕಡೆ ಸ್ಥಾನವನ್ನು ಬಿಟ್ಟುಕೊಡೋಕೆ ಪರೋಕ್ಷವಾಗಿ ಒಪ್ಕೊಂಡಂತೆ ಕಾಣ್ತಾ ಇದೆ. 2.5 ವರ್ಷ ಆದಮೇಲೆ ಹೈಕಮಾಂಡ್ ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತೀನಿ ನಾನು. ಇಷ್ಟು ದಿನ ಹೇಳ್ತಾ ಇದ್ರು ನಾನೇ CM ಅಂತ, ಆದರೆ ಈಗ ಹೈಕಮಾಂಡ್ ಹೆಂಗೆ ಹೇಳುತ್ತೆ ಹಂಗೆ ಕೇಳ್ತೀನಿ. ಬಿಡು ಅಂದರೆ ಬಿಟ್ಕೊಡ್ತೀನಿ, ಬೇಡ ಮುಂದುವರಿ ಅಂದರೆ ಬರಿತೀನಿ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಒಂದು ಕಡೆ ಮಾತ್ರ ಏನು DK ಶಿವಕುಮಾರ್ ಕಡೆ ಇಷ್ಟು ದಿನ ಅವರೇ ಬೇಕು ಅಂತ ಒದ್ದಾಡ್ತಾ ಇದ್ದಾರೆ, ಅವರೇ ಕೇಳ್ತಾ ಇದ್ದಾರೆ ಅನ್ನೋಂಥ ರೀತಿಯಲ್ಲಿ ಏನು ಮಾತು ಬರ್ತಾ ಇತ್ತು. ಆದರೆ ಇಲ್ಲೆಲ್ಲೋ ಒಂದು ಕಡೆ ನಿಜಕ್ಕೂ ಕೂಡ ಒಪ್ಪಂದ ಆದಂತೆ ಕಾಣ್ತಾ ಇದೆ. ಅದಕ್ಕೋಸ್ಕರ 2.5 ವರ್ಷ ಅನ್ನೋದು ತುಂಬ ಮುಖ್ಯ ಆಗ್ತಾ ಇದೆ ಈಗ ಕಾಂಗ್ರೆಸ್ಗೆ. 2.5 ವರ್ಷ ಆದ ಮೇಲೆ ಚೇಂಜಸ್ ಆಗಲೇಬೇಕು ಅನ್ನುವಂಥ ಒಂದು ನಿರ್ಧಾರ ಏನಿದೆ ಅದು ಮೊದಲೇ ಆದಂತೆ ಕಾಣ್ತಾ ಇದೆ. ಅದು CM ಸಿದ್ದರಾಮಯ್ಯ ಅವರ ಒಂದು ಮಾತಿನ ಮೇಲೆ ಈಗ ಸ್ವಲ್ಪ ಸ್ಪಷ್ಟತೆ ಸಿಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ಏನು ಭೇಟಿ ಕೊಟ್ಟಿದ್ರಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಚಾಲನೆಯನ್ನು ನೀಡೋಕ್ಕೆ, ಉದ್ಘಾಟನೆ ಮಾಡೋಕ್ಕೆ, ಶಂಕುಸ್ಥಾಪನೆ ಮಾಡೋಕ್ಕೆ ಏನು ಹೋಗಿದ್ರಲ್ಲ, ಆ ಸಮಯದಲ್ಲಿ ಈ ರೀತಿಯಾಗಿ ರಾಜಕೀಯ ವಿಚಾರವನ್ನು ಮಾತನಾಡಿದ್ದಾರೆ. 2.5 ವರ್ಷ ಆಗಲಿ ಆದಮೇಲೆ ಸಚಿವ ಸಂಪುಟ ಪುನರ್ರಚನೆ ಮಾಡೋಣ ಅಂತ ಹೇಳಿದ್ವಿ ಹೈಕಮಾಂಡ್ಗೆ. ಈಗಲೂ ಕೂಡ ಹೈಕಮಾಂಡ್ ಅದರಂತೆಯೇ ಇದೆ. ಹೈಕಮಾಂಡ್ ಹೆಂಗೆ ಹೇಳುತ್ತೆ ಹಾಗೆ ಇರ್ತೀನಿ. ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯ ಅವರು. ಹೈಕಮಾಂಡ್ ಹೆಂಗೆ ಹೇಳುತ್ತೆ ಹಂಗೆ ನಡ್ಕೊಳ್ತೀವಿ. ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿದ್ದೇವೆ. BJPಯವರು ಹೇಳ್ತಾರೆ ನಮ್ಮ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತಂದರೆ, ದುಡ್ಡಿಲ್ಲ ಅಂದರೆ ನಾವು ಹೆಂಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ, ಹೆಂಗೆ ದುಡ್ಡು ಬರುತ್ತೆ? ಅವರೆಲ್ಲ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋಂಥ ರೀತಿಯಲ್ಲಿ ಸ್ವಲ್ಪ ಖಾರವಾಗಿ ಕೋಪದಲ್ಲಿ ಮಾತನಾಡಿದ್ದಾರೆ CM ಸಿದ್ದರಾಮಯ್ಯ ಅವರು. ಯಾಕಂದರೆ ಏನು ಶಿಡ್ಲಘಟ್ಟದಲ್ಲಿ ಇವತ್ತು ಅವರೇನು ಭೇಟಿ ಕೊಟ್ಟಿದ್ದಾರೆ ಅಲ್ಲ, ರೇಷ್ಮೆ ಮಾರುಕಟ್ಟೆ ಒಂದು ಶಂಕುಸ್ಥಾಪನೆಗೆ ಹೋಗಿದ್ದಾರೆ. ಅದ್ರ ಜೊತೆಗೆ ಮತ್ತು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಿತ್ತಲ್ಲಿ ಅಲ್ಲಿ ಹೋಗಿದ್ದಾರೆ. ಹೀಗಾಗಿ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ರಾಜಕೀಯವಾಗಿ ಚರ್ಚೆ ಇರುವಂತಹ ವಿಚಾರಗಳ ಬಗ್ಗೆ ಈಗ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. 2.5 ವರ್ಷ ಆದಮೇಲೆ ನಾನು ಮಾತನಾಡ್ತೀನಿ, ಅಥವಾ 2.5 ವರ್ಷ ಪೂರ್ತಿ ಆದಮೇಲೆ ಒಂದು ದಿನವೂ ಕೂಡ ಬಾಕಿ ಇಲ್ಲದೆ ಹೈಕಮಾಂಡ್ ಆವಾಗ ಏನು ಹೇಳುತ್ತೆ, ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ನಿಜಕ್ಕೂ ಕೂಡ ನಾನು ಅದಕ್ಕೆ ಬದ್ಧನಾಗಿರ್ತೀನಿ. ಯಾವುದೇ ಒಂದು ಅಪಸ್ವರ ಇಲ್ಲ ನನ್ನ ಕಡೆಯಿಂದ. CM ಬದಲಾವಣೆಯ ವಿಚಾರ, ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಎರಡೂ ಕೂಡ ಓಕೆ ನನಗೆ. ಯಾಕಂದರೆ ನಾನೇ ಮಾತನಾಡಿದ್ದೆ 2.5 ವರ್ಷ ಆದಮೇಲೆ ಬದಲಾಗಬೇಕು ಅಂತ ಹೇಳಿ. ಹೀಗಾಗಿ ಈ ಒಂದು ವಿಚಾರವಾಗಿ ಹೈಕಮಾಂಡ್ ಹೇಳಿದ್ರೆ ನಾನು ಒಪ್ಕೊತೀನಿ, ನಂದೇನು ತಕರಾರಿಲ್ಲ ಅನ್ನೋಂಥ ರೀತಿಯಲ್ಲಿ CM ಸಿದ್ದರಾಮಯ್ಯ ಮಾತನಾಡಿರುವಂಥದ್ದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.